ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಫ್ಟಿಯ ನಾಳೆಯ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಯಾವ ಲೆವೆಲ್ಸ್ಗಳೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿಫ್ಟಿ 25,000 ಕ್ರಾಸ್ ಮಾಡಿದೆ. 25,000 ಒಂದು ತುಂಬ ಉತ್ತಮವಾದಂತಹ ಒಂದು ಲೆವೆಲ್ಸ್ ಆಗಿತ್ತು. 25,000ವನ್ನು ಕ್ರಾಸ್ ಮಾಡಿ ಮೇಲಕ್ಕೆ ಹೋಗ್ತಾಯಿದೆ. ಮಾರ್ಕೆಟು 4 ದಿನದಿಂದ ಕಂಟಿನ್ಯೂ ಆಗಿ ಲಾಸ್ಟ್ ವೀಕಲ್ಲಿ ಚೆನ್ನಾಗಿ ಮೂವ್ಮೆಂಟನ್ನು ಕೊಟ್ಟಿದೆ. ಓಕೆ, ಈಗ ನಾನು ಡೇ ಕ್ಯಾಂಡಲಲ್ಲಿದ್ದೀನಿ. ನಿಮಗೆ ಮೇಯ್ನ್ ರೆಸಿಸ್ಟೆನ್ಸು ಇದ್ದಿದ್ದು ಈ ಪ್ಲೇಸ್ ಒಂದು 24,930, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು. ನೆಕ್ಸ್ಟು 25,052, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು. 25,150, ಇಲ್ಲಿ ಕೂಡ ಒಂದು ಮುಖ್ಯವಾದ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ಗಳಲ್ಲಿ 2 ರೆಸಿಸ್ಟೆನ್ಸ್ಗಳನ್ನು ಈಗಾಗಲೇ ಮಾರ್ಕೆಟು ಲಾಸ್ಟ್ ವೀಕಲ್ಲೇ ಕ್ರಾಸ್ ಮಾಡಿದೆ. ಈಗ ಉಳಿದಿರುವ ಲೆವೆಲ್ಸ್ಗಳನ್ನ ಕೂಡ ನೋಡೋಣ. ಈಗ ಇದು ತುಂಬ ಮುಖ್ಯ ಲೆವೆಲ್ ಆಗಿತ್ತು. ಮಾರ್ಕೆಟ್ ಕೆಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದ ನೋಡ್ಕೊಳ್ಳೋಣ. 24,937 ಕೆಳಗಡೆ ಟ್ರೇಡ್ ಆದರೆ ಮಾರ್ಕೆಟು ಡೌನ್ ಟ್ರೆಂಡ್ಗೆ ಬರುತ್ತೆ. ಸದ್ಯಕ್ಕೆ ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ. ಈಗ ನಾನು ಇನ್ನೂ ಸ್ವಲ್ಪ 5 ನಿಮಿಷ ಕ್ಯಾಂಡಲ್ ನೋಡೋಣ. 5 ನಿಮಿಷ ಬೇಡ, 30 ನಿಮಿಷಕ್ಕೆ ಹಾಕಿದ್ದೀನಿ. 30 ನಿಮಿಷದಲ್ಲಿ ಈಗ ನಾನು ನಿಮಗೆ ಈ ದಪ್ಪಗಿರೋ ಲೈನನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಈ ಲೈನ್ ಇದೊಂದು, ನೆಕ್ಸ್ಟ್ ಇಲ್ಲೊಂದು ಲೈನ್ ಇದೆ, ಇದೊಂದು ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಹಾಗೆಯೇ ಮೇಲ್ಗಡೆ ಇದೊಂದು ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಓಕೆ, ಇದು ಇಷ್ಟು 3 ಮೇನ್ ಲೆವೆಲ್ಸ್ಗಳು. ಇದರಲ್ಲಿ ಮಾರ್ಕೆಟ್ ಇವಾಗ ಒಂದು ನಿಮಿಷ. ಓಕೆ, ಮಾರ್ಕೆಟು ಈ ಲೆವೆಲ್ಸ್ಗಳನ್ನ ಕ್ರಾಸ್ ಮಾಡಿದೆ. 30 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟು ಈ ದಪ್ಪಗಿರೋ ಲೈನ್ ನಾನು ಏನು ರೆಸಿಸ್ಟೆನ್ಸ್ ಹೇಳಿದ್ದೀನಿ ಅಂದರೆ 24,150ರಿಂದ ಮಾರ್ಕೆಟು ಡೌನಿಗೆ ಬಂದಿದೆ. ಓಕೆ, ಈಗ ಇಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರುವಂಥದ್ದು ಯಾವ್ಯಾವುದು ಅಂತ ನೋಡೋಣ ಲೈನ್ಗಳು. ಈಗ ಆಲ್ರೆಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ನೋಡಿ, 25,087. ಆಲ್ರೆಡಿ ಇದನ್ನು ಮಾರ್ಕೆಟ್ ಕ್ರಾಸ್ ಮಾಡಿ ಮೇಲಕ್ಕೆ ಹೋಗಿದೆ. ಓಕೆ, ನನ್ನ ಪ್ರಕಾರ ಮಾರ್ಕೆಟು ಈ ರೆಸಿಸ್ಟೆನ್ಸ್ ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಸ್ವಲ್ಪ ಡೌನ್ ಟ್ರೆಂಡ್ ಬರೋ ಸಾಧ್ಯತೆ ಇದೆ. ಆದರೆ ಎಲ್ಲಿವರೆಗೆ ಬರ್ಬೋದು ಅಂದರೆ ನೋಡಿ, ನೆಕ್ಸ್ಟ್ ಇಲ್ಲೇ ಹತ್ತಿರದಲ್ಲಿದೆ ಈ ಲೈನ್, ಇಲ್ಲಿಗೆ ಸಪೋರ್ಟ್ ತಗೊಳುತ್ತೆ. ಅಂದರೆ ಈ ಲೆವೆಲ್ಸನ್ನು ಅಬ್ಸರ್ವ್ ಮಾಡೋಣ. ಈಗ ಉದಾಹರಣೆಗೆ ಮಾರ್ಕೆಟು ಮಂಡೇ 25,000 ಕೆಳಗಡೆಗೆ ಓಪನ್ ಆಗಿ ಮತ್ತೆ ಕೆಳಗಡೆ ಬಂತು ಅಂದರೆ ಇಲ್ಲಿಂದ ಸಪೋರ್ಟ್ ತಗೊಳುತ್ತೆ. ಓಕೆ, 25,050ರಿಂದ ಅಥವಾ ನಿಯರೆಸ್ಟ್ 25,050ಕ್ಕೆ ಅಲ್ಲಿ ಸಪೋರ್ಟ್ ತಗೊಳ್ಳೋ ಚಾನ್ಸ್ ಇದೆ. ಒಂದು ವೇಳೆ ಇಲ್ಲಿ ಓಪನ್ ಆದರೆ ನೋಡಿ, ಈ ಪ್ಲೇಸಲ್ಲಿ ಓಪನ್ ಆದರೆ ಇಲ್ಲಿ ತನಕ ಡೌನ್ ಬಂದು ಸಪೋರ್ಟ್ ತಗೊಳ್ಳೋ ಚಾನ್ಸ್ ಇದೆ. ಓಕೆ, ಇಲ್ಲಿ 3 ಸಪೋರ್ಟ್ ಲೈನ್, ಗ್ರೀನ್ ಲೈನ್ ಏನು ಕಾಣಿಸ್ತಿದೆ ಅದು ಕೂಡ ಉತ್ತಮವಾದ ಸಪೋರ್ಟ್ ಲೈನು. 25,063, 25,082 ಮತ್ತು ಇಲ್ಲಿ ಇನ್ನೊಂದಿದೆ 25,047. ಇದು 3 ಸಪೋರ್ಟ್ ಲೈನೇ. ಬಟ್ ಏನಪ್ಪ ಅಂದರೆ ಮಾರ್ಕೆಟು ಮೇಲೆ ಓಪನ್ ಆಗಿ ಕೆಳಗಡೆ ಬಂದರೆ ಇದೆಲ್ಲ ಸಪೋರ್ಟ್ ಆಗುತ್ತೆ. ಓಕೆ, ಈ 3 ಲೈನ್ ಕೆಳಗಡೆ ಮಾರ್ಕೆಟು ಓಪನ್ ಆಯಿತು ಅಂದರೆ ಮೇಲೆ ಹೋಗೋದು ಕಷ್ಟ ಇದೆ. ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಇದೆ. ಮಂಡೇ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಸ್ವಲ್ಪ ಒಂದು ಅಡೆತಡೆ ಇದೆ. ಈ ಪ್ಲೇಸ್ನಲ್ಲಿ ನೋಡಿ, ದಪ್ಪ ಲೈನ್ ಇದೆ ಅಲ್ವಾ, ಇದು ತುಂಬ ಮುಖ್ಯವಾದ ಲೆವೆಲು. ಇದಕ್ಕಿಂತ ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಇದೆ. ಕೆಳಗಡೆ ಓಪನ್ ಆಗಿದೆ ಮಾರ್ಕೆಟ್ 25,050 ಕೆಳಗಡೆ ಓಪನ್ ಆದರೆ ಮೇಲ್ಗಡೆ ಹೋಗೋದು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಓಕೆ, ಬಟ್ ಕೆಳಗಡೆ ಓಪನ್ ಆಯಿತು ಅಂದರೆ ನೋಡಿ ಇಲ್ಲಿ ತನಕನೂ ಬರ್ಬೋದು. 24,933 ಇಲ್ಲಿ ತನಕ ಬರ್ಬೋದು, ಅಥವಾ ಇಲ್ಲೂ ಸಪೋರ್ಟ್ ತಗೊಳ್ಬೋದು. ನೋಡಿ, ಇದು ತುಂಬ ಮೇನ್ ಲೆವೆಲ್ 24,952.
24,952 ಮೇಯ್ನು, ಮತ್ತು ಇಲ್ಲೊಂದು ಲೈನ್ ಇದೆಯಲ್ಲ 25,000, ಇದು ಕೂಡ ತುಂಬ ಮೇಯ್ನ್ ಲೆವೆಲ್ ಆಗಿ ವರ್ಕ್ ಆಗುತ್ತೆ. ಈಗ ನಾನು 5 ಮಿನಿಟ್ಸಿಗೆ ಬರ್ತೀನಿ. 5 ಮಿನಿಟ್ಸಲ್ಲಿ ಯಾವ್ಯಾವ ಲೆವೆಲ್ಸ್ಗಳಿಂದ ಮಾರ್ಕೆಟು ರಿಯಾಕ್ಟ್ ಮಾಡಬಹುದು. ಓಕೆ, ಈಗ ಇಲ್ಲಿ ನಮಗೆ ಇನ್ನೂ ಲೆವೆಲ್ಸ್ಗಳು ಸಿಗ್ತಾ ಇದೆ. ಒಮ್ಮೆ ನೋಡ್ಕೊಬರೋಣ. ಮಾರ್ಕೆಟು ಮೊನ್ನೆ ಶುಕ್ರವಾರ ಎಲ್ಲಿ ಟ್ರೇಡ್ ಆಗಿದೆ ಅಂದರೆ ನೋಡಿ, ಮಾರ್ಕೆಟ್ ಓಪನ್ ಆಗಿದೆ ಈ ಪ್ಲೇಸಲ್ಲಿ 25,075ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಂದರೆ ಒಂದು ಸ್ಮಾಲ್ ಬುಲ್ಲಿಶಲ್ಲಿ ಓಪನ್ ಆಯಿತು. ಅಲ್ಲಿಂದ ಮಾರ್ಕೆಟ್ ಡೌನ್ಗೆ ಎಲ್ಲಿ ಬಂದಿದೆ 25,037. ನಾನು ಹೇಳಿದೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಅಂತ 54. ಈ ಲೆವೆಲ್ನ ಕ್ರಾಸ್ ಮಾಡಿದೆ ಮಾರ್ಕೆಟ್. ಈ ಲೆವೆಲ್ನ ಕ್ರಾಸ್ ಮಾಡಿದ ಮೇಲೆ 5 ಮಿನಿಟ್ಸಲ್ಲಿ ನೋಡಿ ಯಾವ ಥರ ಮೇಲಕ್ಕೆ ಹೋಗಿದೆ ಅಂತೇಳಿ. ಈಗ ಸಪೋಸ್ ನನಗೆ ಮಂಡೇ ಏನು ಅನಿಸುತ್ತಂದರೆ 5 ಮಿನಿಟ್ಸಲ್ಲಿ ನಾನು ನೋಡ್ತಾ ಇದ್ದೀನಿ ನೋಡಿ, 5 ಮಿನಿಟ್ಸಲ್ಲಿ ಮಾರ್ಕೆಟು ಈ ಒಂದು ಲೆವೆಲ್ ಮೇಲ್ಗಡೆ ಓಪನ್ ಆದರೆ ನೆಕ್ಸ್ಟ್ ಇದೇ ಲೆವೆಲು ಸಪೋರ್ಟ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆ ತುಂಬ ಇದೆ. ಇದೆಲ್ಲ ಚಿಕ್ಕ ಸಪೋರ್ಟ್ಗಳು. ಇಲ್ಲಿಂದ ಸಪೋರ್ಟ್ ತೊಗೋಬೋದು, ಇಲ್ಲಿಂದನೂ ಸಪೋರ್ಟ್ ತೊಗೊಳ್ಬೋದು, ಅಥವಾ ಇಲ್ಲಿಂದನೂ ತೊಗೊಳ್ಬೋದು. ಸಪೋಸ್ ಮಾರ್ಕೆಟ್ ಏನಾದರೂ 25,054 ಕೆಳಗಡೆ ಓಪನ್ ಆಯಿತು ಅಂದರೆ ಈ ಲೈನನ್ನು ಕ್ರಾಸ್ ಮಾಡೋದು ತುಂಬ ಕಷ್ಟ ಇದೆ. ಓಕೆ, ಅದು ಕ್ರಾಸ್ ಮಾಡಬೇಕಂದ್ರೆ ಮಾರ್ಕೆಟ್ ಇಲ್ಲಿಂದ ಬಂದು ಸಪೋರ್ಟ್ ತೊಗೊಳ್ಬೇಕು, ಸ್ಟ್ರಾಂಗ್ ಸಪೋರ್ಟ್ ತೊಗೊಳ್ಬೇಕು. ಈ ಜಾಗದಿಂದ ಮಾರ್ಕೆಟಲ್ಲಿ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡ್ರೆ, ಸ್ಟ್ರಾಂಗ್ ಸಪೋರ್ಟ್ ಮೀನ್ಸ್ ಒಂದು 3-4 ಕ್ಯಾಂಡ್ಲ್ ಇಲ್ಲಿ ಗ್ರೀನ್ ಬರಬೇಕು, ಗ್ರೀನ್ ಕ್ಯಾಂಡ್ಲ್ ಬರಬೇಕು ಈ ಜಾಗದಲ್ಲಿ, ಆವಾಗ ಇಲ್ಲಿಂದ ಕ್ರಾಸ್ ಆಗುತ್ತೆ. ಇದು ಬೈಯಿಂಗ್ ಸೈಡ್ ನಾನು ಹೇಳಿದೆ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಡೌನ್ ಟ್ರೆಂಡಿಗೆ ಬರೋ ಸಾಧ್ಯತೆ ಎಲ್ಲಿಂದ ತೋರಿಸೋಣ. ಸದ್ಯಕ್ಕೆ ನಾನು ಹೇಳಿದ್ದೀನಿ ಈ ಜಾಗದಿಂದ ಕೆಳಗಡೆ ಟ್ರೇಡ್ ಆದರೆ ಇಲ್ಲಿ ತನಕ ಬರ್ಬೋದು. ಸಪೋರ್ಟ್ ಸಿಕ್ಕಿದ್ರೆ ಮೇಲೆ ಹೋಗುತ್ತೆ. ಓಕೆ, ಇಲ್ಲೊಂದು ಸಪೋರ್ಟ್ ಲೆವೆಲ್ ಇದೆ ನೋಡಿ 24,979. ಇಲ್ಲೂ ಒಂದು ಸಪೋರ್ಟ್ ಇದೆ, ತುಂಬ ಮೇಯ್ನ್ ಸಪೋರ್ಟು 24,952, ತುಂಬ ಮೇಯ್ನ್ ಸಪೋರ್ಟು. ನೆಕ್ಸ್ಟು 24,934, ಇದು ತುಂಬ ಮೇಯ್ನ್ ಸಪೋರ್ಟಾಗಿ ವರ್ಕ್ ಮಾಡುತ್ತೆ. ನೀವು ಹಿಂದ್ಗಡೆ ನೋಡ್ಬೋದು ಲೈನ್ ಯಾವುದು ಹಿಂದೆ ಚಾರ್ಟಲ್ಲಿ ಸ್ವಲ್ಪ ಹಿಂದ್ಗಡೆ ಕಾಣಿಸ್ತದೆ ನಿಮಗೆ ಸಪೋರ್ಟ್ ತೊಗೊಂಡಿದ್ದು. ಆ ಜಾಗ ತುಂಬ ಇಂಪಾರ್ಟೆಂಟು. ಬಟ್ ಇದನ್ನು ಲೋ ಮಾಡಿದರೆ ಅಂದರೆ ಇಲ್ಲಿಂದ ಏನಾದರೂ ಮಾರ್ಕೆಟ್ ಕೆಳಗಡೆ ಬಂದರೆ ನನ್ನ ಪ್ರಕಾರ ಕೆಳಗಡೆಗೆ ಇನ್ನೂ ಮಾರ್ಕೆಟ್ ಹೋಗ್ಬೋದು. ಓಕೆ, ಹೋಗಿ ಗ್ರೀನ್ ಲೈನ್ ಎಲ್ಲಿದೆ ಇಲ್ಲಿ ತನಕನೂ ಬರ್ಬೋದು, ಇಲ್ಲಿ ತನಕನೂ ಬರ್ಬೋದು. ಇಷ್ಟೆಲ್ಲ ಮಾರ್ಕೆಟ್ನಲ್ಲಿ ಒಂದು ವಿಷಯ ಇದೆ. ಓಕೆ, ನೆಕ್ಸ್ಟು ನಾಳಿನ ವಿಡಿಯೋದಲ್ಲಿ ಮಾರ್ಕೆಟ್ ಏನಾಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಮಂಗಳವಾರದ ಒಂದು ಚಾರ್ಟನ್ನು ಅಪ್ಡೇಟ್ ಮಾಡ್ತೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.